ಸಿಗ್ನಲ್ ಬಿಡ್ತು ನೀವು ಸ್ಪೀಡ್ ಮಾಡಿದ್ರೆ ಮತ್ತೆ ಸ್ಲೋ ಮಾಡಿದ್ದೀರಾ. ಆಗಿಲ್ಲ ನನಗೆ ಹತ್ತಿರೋದು ಪೆಟ್ಟು, ನಿಮಗೇನಾಗಿಲ್ಲ ತಾನೇ? ಹಾಂ ಓಕೆ, ಅಷ್ಟು ಬಿಡಿ ಹಾಗಾರೆ. ಸ್ನೇಹಿತರೆ, ಮೊದಲನೇ ಆರ್ಡ್ರ್ ಬಿದ್ದಿರೋದು 11.5 ಕಿಲೋಮೀಟ್ರು. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ SRJ ಕನ್ನಡಿಗ. ಇವತ್ತು ಯಾವಾರಪ್ಪ ಅಂದರೆ ಬುಧವಾರ. ಕಿಲೋಮೀಟರ್ಸ್ ಬಂದುಬಿಟ್ಟು 33,435. ಎಲ್ಲಿ ಯಲಹಂಕ ಕಡೆ ಕೊಟ್ಬಿಟ್ಟು ಮೊದಲನೇ ಆರ್ಡ್ರು. ಇದು ಎಷ್ಟು ಕಿಲೋಮೀಟ್ರು? 11.5 ಕಿಲೋಮೀಟ್ರು. ಜೈ ಆಂಜನೇಯ. ಯಾವುದೋ ಪೂರ್ವ ವಿಂಜಲಿ ಅಪಾರ್ಟ್ಮೆಂಟ್ ಅನಿಸುತ್ತೆ ಇಲ್ಲಿ ಯಲಹಂಕದಲ್ಲಿ. ಇವಾಗ ಇಲ್ಲಿಂದ ಸಂಜಯನಗರಕ್ಕೆ ಹೋಗ್ಬೇಕು. ಎಷ್ಟು ಕಿಲೋಮೀಟ್ರ್ ಆಗುತ್ತೆ ನೋಡೋಣ ರೀ. ಕಿಲೋಮೀಟ್ರ್ ಬಂದುಬಿಟ್ಟು ಬೆಳಗ್ಗೆ 11.5 ಕಿಲೋಮೀಟ್ರ್ ಲಾಂಗ್ ಹಾಕಿಬಿಟ್ನಲ್ಲ, ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕು. ಇಲ್ಲಿಂದ 3.1 ಕಿಲೋಮೀಟ್ರು ಸಂಜಯನಗರಕ್ಕೆ ಹೋಗೋಕ್ಕೆ ಪಿಕಪ್ಗೆ. ಅಂದರೆ 1.5 ಆರ್ಡ್ರ್ ಕೌಂಟಿಂಗ್ ಅಲ್ವಾ, ರಿಟರ್ನ್ ಅಮೌಂಟೇ ನೋಡಲಿಲ್ಲ ಎಷ್ಟಂತ. ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟೆ. ಕರೆಕ್ಟಾಗಿ 5:31 ಆಗಿದೆ ಇವಾಗ ಟೈಮಿಂಗ್ಸು. ನೋಡೋಣ ಬರ್ರಿ ಇವತ್ತಿಂದ ಗಾಡಿ ಕಿಲೋಮೀಟರ್ಸ್ ಎಷ್ಟಾಗುತ್ತಾ, ಏನೇನು ಕತೆ ಅಂತ. ಸ್ನೇಹಿತರೆ, ಮೊದಲನೇ ಆರ್ಡ್ರ್ ಪಿಕಪ್ ಹತ್ರ ಬಂದಿದ್ದೀನಿ. ಫುಡ್ಡು ರೆಡಿ ಇರೋದು. 2 ನಿಮಿಷ ಆರ್ಡ್ರ್ ರೆಡಿ. 6 to 6 ನೋಡಿ. ಇಲ್ಲಿಂದ ಯಾವುದಿದು 102 ಯಲಹಂಕ ಅಂತ ಅಷ್ಟೇ ಅಡ್ರೆಸ್ ಹಾಕಿಬಿಟ್ಟವ್ರೆ. ಇಲ್ಲಿಂದ 9 ಕಿಲೋಮೀಟ್ರ್ ಇದೆಯಾ? ಅಪ್ಪ 9 ಕಿಲೋಮೀಟ್ರ್ ಹೋಗ್ಬೇಕಲ್ಲ ಇವಾಗ. ಎಲ್ಲಿ ಕರೆಕ್ಟಾಗಿ ನೋಡೋಣ ರೀ, ಯಾವ ಕಡೆ ಕಣೋ ಎಲ್ಲ. ಓಹೋ, ಪಾರ್ಕ್ ಮುಂದೆ ಹಾಕಿಬಿಟ್ಟವನೆ ಮೊದಲನೇ ಆರ್ಡ್ರು. 102 ವೆನ್ನೆಲ್ಲ ಅಂತೆ. ಜೈ ಆಂಜನೇಯ. ವೆನ್ನೆಲ್ಲಾಗೆ ಬರ್ಗರ್ ಕೊಟ್ಟು ಬರೋಣ. ವೆನ್ನೆಲ್ಲ ಹುಡುಗರ ಹೆಸರು ಹುಡುಗಿಯರ ಹೆಸರು ನನಗಂತೂ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ದಯವಿಟ್ಟು. ಬೆಳೆ ಬರ್ತೀವಲ್ಲ ಚುರ್ಚಳಿಯಲ್ಲಿ, ಮಾತಾಡೋಕ್ಕೆ ಆಗಲ್ಲ, ಬೇಗ ಏನು ಮಾಡೋಕ್ಕಾಗಲ್ಲ. ಆದರೂ ಮಾತಾಡಬೇಕು. ಏನು ಮಾಡ್ತೀರಾ ನೀವು? ಡೈಲಿ ಎಷ್ಟು ಅರ್ನಿಂಗ್ಸ್ ಹೊಡಿತೀರ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ಮತ್ತು ಹೊಸಬ್ರು ಯಾರಾದರೂ ಬರೋರಿದ್ರೆ SRJ ಕನ್ನಡಿಗಂತ ಡಿ ಎಮ್ ಮಾಡಿರಿ, ರೆಫರ್ ಮಾಡ್ತೀನಿ, ನಂಬರು ಕೊಡ್ತೀನಿ. ದಯವಿಟ್ಟು ರೂಮ್ ಆಗಲಿ ಏನಾದರೂ ಬೈಕ್ ಆಗಲಿ ನಂಗೆ ದಯವಿಟ್ಟು ಕೇಳಿಬಿಡ್ರಿ ಅಂತ ಹೇಳ್ತೀನಿ. ಯಾಕಂದ್ರೆ ಅದ್ರ ಬಗ್ಗೆ ಜಾಸ್ತಿ ನಮಗೆ ಇದನ್ನು ತೊಗೊಳಕ್ಕೆ ಹೋಗಲ್ಲ, ರಿಸ್ಕು. ತುಂಬ ಜನ ಕೇಳ್ತಾರೆ ಇದ್ರದ್ದು ಬೈಕ್ ಇದ್ರೆ ನೋಡಿ, ಎಲೆಕ್ಟ್ರಿಕಲ್ ಬೈಕು. ಅದ್ರೂ ಜಿಂಜಾಟ್ಗೆ ಹೋಗಲ್ಲ ಆಲ್ಮೋಸ್ಟು. ಯಾಕಂದರೆ ರೂಮು ಪಿ ಜಿಗಳು ಸಿಗ್ತವೆ ಹುಡುಕಿದ್ರೆ. ಮತ್ತೆ ಕೆರೆ ಆಗಲಿ ನೀವು ಯಾವ ಏರಿಯಾದಲ್ಲಿ ಮಾಡ್ಬೇಕು ಅಂದ್ಕೊಂಡಿದ್ರೆ ಆ ಏರಿಯಾಗಳಲ್ಲಿ ಪಿ ಜಿಗಳು ಸಿಗ್ತವೆ. ಪಿ ಜಿಗಳು ಮಾಡಿ ರೆಫರ್ ಮಾಡಿಕೊಡ್ತೀನಿ. ಸ್ವಿಗ್ಗಿದು ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದಷ್ಟೇ ಹೆಲ್ಪ್ ಮಾಡ್ತೀನಿ. ಅದು ಬಿಟ್ಟು ರೂಮು ಬೈಕ್ಸು ಅದು ಇದು ಏನು ಇದನ್ನು ಮಾಡ್ಕೊಳಕ್ಕೆ ಹೋಗಲ್ಲ ಅಂತ ಹೇಳ್ತೀನಿ. ಇರಿ ಮತ್ತೆ ಸಿಗ್ತೀನಿ ಆಮೇಲೆ. ಸ್ನೇಹಿತರೆ, ಮೊದಲನೇ ಆರ್ಡ್ರ್ ಕೊಡೋಕೆ ಬಂದಿದ್ದೀನಿ. 5:55 ಗಂಟೆಗಿದೆ. ತೊಳಿ ಮೇಡಮ್. ಒಂದು ಟ್ಯಾಂಕ್ಸ್ ಅದು ಕೇಳಲ್ಲ ನೋಡಿ. ನಮ್ಗೆ ಎದಕ್ಕೆ ಬೇಕು, ನಮ್ಮ ಕೆಲಸ ನಾವು ಮಾಡೋಣ. ಇದೇನು ಸ್ಲೋ ಇಂಟರ್ನೆಟ್ ಕನೆಕ್ಷನ್ ಆಗ್ತೈತೆ. 5:56 ಗಂಟೆಗಿದೆ. ಇನ್ನೊಂದು 4 ನಿಮಿಷ ಬಿಟ್ಟು ಇಲ್ಲೇ ನಿಂತ್ಕೊಂಡು ಡ್ರಾಪ್ ಕೊಟ್ಟು ಹೋಗ್ತೀನಿ. ರೆಡಿ ಇದೆ ಸ್ನೇಹಿತರೆ. 2ನೇ ಆರ್ಡ್ರ್ ಪಿಕಪ್ ಮಾಡ್ಕೊಂಬಂದಿದ್ದೀನಿ ಸಮೋಸ ಪಾರ್ಟಿಯಿಂದ. ಆವಾಗಲೇ ಬಂದುಬಿಟ್ಟು ಆಲ್ಮೋಸ್ಟ್ 5-10 ನಿಮಿಷ ಆಯಿತು. ಆದರೆ ಏನು ಮಾಡೋದು, ಏನದು ನೆಟ್ವರ್ಕ್ ಇಶ್ಯೂ ಆಗಿಬಿಟ್ಟಿತ್ತು. 808 ಅಲ್ಲ, ಕೊಡಿ. ಥ್ಯಾಂಕ್ಸ್ ಅಣ್ಣ. ಪಿಕಪ್ ಆಯಿತು. ಇಲ್ಲೇ ಕೆಂಪಾಪುರ ಡ್ರಾಪ್ ಇರೋದು. ಸ್ನೇಹಿತರೆ, 3ನೇ ಆರ್ಡ್ರ್ ಚಾಯ್ ಪಾಯಿಂಟಿಂದ ಬಿದ್ದಿದೆ, ಬ್ರಿಗೇಡು ಮ್ಯಾಗ್ನಮ್ ಬಿಲ್ಡಿಂಗಿಂದ. ಅಂದರೆ ಫುಡ್ ರೆಡಿ ಕೊಡ್ತಾರೆ, ಯಾರು ಗೊತ್ತು. ಇನ್ನೂ ಓಪನ್ ಆಗಿದೆ ಇಲ್ಲ ಅಂತ ಅದು ಗೊತ್ತಿಲ್ಲ. ಟೈಮಿಂಗ್ಸ್ 6:30 ಗಂಟೆ ಆಗಿದೆ. ಡ್ರಾಪ್ ಇಲ್ಲಪ್ಪ ಅಂದರೆ ಹೆಣ್ಣೂರು ಕಡೆ ಕೊಟ್ಬಿಟ್ಟವನೆ. 1.5 ಆರ್ಡ್ರ್ ಕೌಂಟಿಂಗ್ ಅಂತ ಕೊಟ್ಟವನೆ. 95 ರೂಪಾಯಿ ಕೊಟ್ಟವನೆ. 94. ನೋಡೋಣ ಈ ಚಾಯ್ ಪಾಯಿಂಟ್ಸ್ ಅವ್ರು ಯಾವಾಗ ರೆಡಿ ಮಾಡಿಕೊಡ್ತಾರೆ ಯಾರಿಗೂ ಗೊತ್ತು. ಸ್ನೇಹಿತರೆ, 3ನೇ ಆರ್ಡ್ರನ್ನ ಪಿಕಪ್ ಮಾಡೋಕ್ಕೆ ಬಂದಿದ್ದನಲ್ಲ, ಫುಡ್ಡು ರೆಡಿ ಕೊಟ್ಬಿಟ್ಟವ್ರೆ ಆಲ್ಮೋಸ್ಟು. ನೋಡೋಣ ಇವಾಗ ಒಳಗಡೆ ಹೋಗ್ಬಿಟ್ಟು ಗಾಡಿ ಆಚೆ ಕಡೆ ಪಾರ್ಕ್ ಮಾಡಿಬಿಟ್ಟು ಹೋಗ್ತೀನಿ. ಸುಮ್ಮನೆ ಅಲ್ಲಿ ಪಾರ್ಕ್ ಮಾಡಬೇಕು, ಇಲ್ಲಾರು ಡೆಡ್ ಎಂಡ್ ಹೋಗ್ಬೇಕಾಗತ್ತಲ್ಲ. ಅದಕ್ಕೆ ಫುಡ್ ರೆಡಿ ಎಷ್ಟೊಂದು ಬೇಗ ಕೊಟ್ಬಿಟ್ರಾ ಅಂತ ಗೊತ್ತಾಗ್ತಲ್ಲ ನನಗೆ. ಏನಾದರೂ ಮಾಡ್ಕೊಳ್ಳಿ ಬಿಡಿ. ಫುಡ್ ರೆಡಿ ಇತ್ತಂದರೆ ಬೇಗ ಪ್ಯಾಕ್ ಮಾಡಿ ಇಲ್ಲಿ ಆಚೆ ಪಾರ್ಕ್ ಮಾಡಿಬಿಟ್ಟು ಹೋಗ್ಬಿಡ್ತೀನಿ. ಇಲ್ಲ ಒಳಗಡೆ ಪೂರ್ತಿ ಡೆಡ್ ಎಂಡ್ ಹೋಗ್ಬೇಕಲ್ಲ, ಅದಕ್ಕೆ ಇಲ್ಲಿಂದ ನಡ್ಕೊಂಡು ಹೋದರೆ ಸಾಕು ರೆಸ್ಟೋರೆಂಟಿಗೆ. ಇರಿ ಸಿಗ್ತೀನಿ ಮತ್ತೆ ನಿಮ್ಗೆ ಆಮೇಲೆ. ಸ್ನೇಹಿತರೆ, ಏನಾಗಿದೆ ಅಂತಲೇ ಗೊತ್ತಾಗ್ತಲ್ಲ. ತುಂಬ ಅಂದರೆ ಪ್ರತಿ ಆರ್ಡ್ರ್ ಸರಿ ಫೋನ್ ರಿಸೆಟ್ ಮಾಡಿ ಸಾಕಾಗ್ಬಿಟ್ಟೈತೆ. ಅದೆಷ್ಟು ಫೋನ್ ರಿಸೆಟ್ ಮಾಡಬೇಕಾಗಿತ್ತು ಅಂದರೆ ಇವತ್ತು ಪ್ರತಿ ಆರ್ಡ್ರಿಗೆ ಹತ್ತಿರ ಒಂದು 5-6 ಆರ್ಡ್ರ್ ಹೊಡೆದಿದ್ದೀನಿ. ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ನೆಟ್ವರ್ಕ್ ಇಶ್ಯೂ ಆಗ್ತೈತೆ. ನಾನು ಕೇಳಿದೆ ಬೇರೆಯವ್ರಿಗೂ, ಫ್ರೆಂಡ್ಸ್ಗೂ, ಅವ್ರದ್ದು ತುಂಬ ಆಗ್ತೈತೆ ಅಂತ. ಅದೇ ಥರ ಇದು ಯಾಕೆ ಆಗ್ತೈತೋ ಅಂತಲೇ ಗೊತ್ತಾಗ್ತಲ್ಲ. ಆಲ್ಮೋಸ್ಟ್ 10-15 ನಿಮಿಷ ಆಗುತ್ತೆ ನೋಡಿ. ಆವಾಗಲೇ ಬುಕ್ ಮಾಡ್ಕೊಂಡಿದ್ದೆ, ಅದು ಬುಕ್ ಆಗ್ತಾಯಿಲ್ಲ ಸರಿಯಾಗಿ. ಸ್ಲಾಟ್ಗಳು ಬುಕ್ ಆಗ್ತಾಯಿಲ್ಲ, ಏನಿಲ್ಲ, ನೆಟ್ವರ್ಕ್ ಇಶ್ಯೂ. ಏನಾದ್ರು ಸ್ವಿಗ್ಗಿ ಆ್ಯಪ್ನ ಇದನ್ನು ಮಾಡ್ಕೊತ ಹೋದ್ರೂ
ಎಲ್ಲ ಅಪ್ಡೇಟ್ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ಆದರೂ 4Gದಲ್ಲಿ ಇಟ್ಕೊಂಡ್ರು ಅದೇ ತಲೆನೋ. 5G ಅದರಲ್ಲಿ ಬೇರೆ 5G ರಿಚಾರ್ಜ್ ಮಾಡಿಸ್ಕೊತೀನಿ ನಾನು ಯಾವಾಗ್ಲೂ. 5G ರಿಚಾರ್ಜ್ ಮಾಡಿಸ್ಕೊಂಡ್ರೆ ಏನು ನೆಟ್ವರ್ಕ್, ಅದು ಈ ಬೆಂಗಳೂರು ಸಿಟಿಯಲ್ಲಿ ಈ ಥರ ಆಗ್ತೈತೆ. ಏನು ಮಾಡೋದು? ನಿಮಗೂ ಈ ಥರ ಆಗ್ತಾಯಿದ್ರೆ ದಯವಿಟ್ಟು ಕಮೆಂಟ್ ಮಾಡಿರಿ. ಇವತ್ತು ತುಂಬ ನೆಟ್ವರ್ಕ್ ಸಿಗುತ್ತೆ. ನಿನ್ನೇನು 1 hour 2 hour ಆಯಿತು, ಆದರೆ ಇವತ್ತು ಇನ್ನೂ ಆಗ್ತಾನೈತೆ ಹಾಗೆ. ಎಲ್ಲಿ ನೆಟ್ವರ್ಕೇ ಬರ್ತಾಯಿಲ್ಲ. ಜಿಯೋ ಸರಿಯಾಗಿ ಅನಿಸ್ತೈತೆ ನನಗೆ. ಯಾಕೋ 5G ರಿಚಾರ್ಜ್ ಮಾಡಿಸ್ಕೊಂಡೇ ವೇಸ್ಟ್ ಅನಿಸ್ತೈತೆ. ಸುಮ್ಮನೆ 4G ಮಾಡಿಸ್ಕೊಂಡಿದ್ರು ಬೆಸ್ಟ್ ಇತ್ತಲ್ಲ ಅನಿಸ್ತೈತೆ ಇವಾಗ. ಅದು 1 ವರ್ಷದ ರಿಚಾರ್ಜ್ ಮಾಡಿಸ್ಕೊಂಡಿರೋದು. 3 ತಿಂಗಳದಲ್ಲ, 1 ತಿಂಗಳದಲ್ಲ, 6 ತಿಂಗಳದಲ್ಲ, 1 ವರ್ಷದ್ದೇ. ದಿನಕ್ಕೆ 2.5 GB ಅಂದ್ಕೊಂಡು. ಇದು ಯಾವ್ದು ಬಿದ್ದೈತೆ? ವೆಟರ್ನರಿ ವುಮನ್ ಹಾಸ್ಟೆಲು ಎಲ್ಲಿ ಹೋಗೋಣ ಬರ್ರಿ. ಲೊಕೇಶನ್ ಹತ್ರ ಏನು ಗೊತ್ತು. 8ರಿಂದ 9 ಗಂಟೆ ಸ್ಲಾಟ್ ಬುಕ್ ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟು ಅರ್ನಿಂಗ್ಸ್ ಒಂದು 400 ರೂಪಾಯಿ ಹೊಡೆದಿದ್ದೀನಿ. ಆರ್ಡ್ರಸ್ ಎಷ್ಟಪ್ಪ ಅಂದರೆ 6 ಆರ್ಡ್ರ್ ಆಗೈತೆ. 7ನೇ ಆರ್ಡ್ರ್ ಪಿಕಪ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಇವಾಗ. ಇಲ್ಲ ಬಂಡ ಆಟೋ ಮೇಲೆ ಏನು ಸಖತ್ತ ಲೈನ್ ಹಾಕ್ಕೊಂಡು ನೋಡ್ರಿ ಓದ್ತೀನಿ. ಹಾಲು ಕೊಟ್ಟವರೆಲ್ಲ ಅಮ್ಮ ಆಗೋಕ್ಕಾಗಲ್ಲ, ಸ್ಮೈಲ್ ಕೊಟ್ಟವರೆಲ್ಲ ಲವರ್ ಆಗೋಕ್ಕಾಗಲ್ಲ, ಜನ್ಮ ಕೊಟ್ಟವಳೆ ತಾಯಿ, ಹೃದಯ ಮುಟ್ಟವಳೆ ಕಣೋ ಪ್ರೇಮಿ. ಸಖತ್ ಲೈನ್ಸ್ ಹಾಕ್ಬಿಟ್ಟವನು ಅಣ್ಣ ಬಂಡು. ಸೂಪರ್ ಅಣ್ಣ ಲೈನ್ ಸೂಪರ್ ಅಂದೆ ನೋಡ್ರಿ. ಏನು ಸಖತ್ ಹಾಕ್ಬಿಟ್ಟವ್ರೆ ಸ್ನೇಹಿತರೆ. ಟೈಮಿಂಗ್ ಇವಾಗ 8:30 ಆಗಿದೆ. ಚಾಯ್ಸ್ ವಸಂತ ನಗರದಲ್ಲಿದ್ದೀನಿ. ಇಲ್ಲಿ ಫುಡ್ ರೆಡಿ ಇದೆ ಮೇಡಮ್. 9480 ಫುಡ್ಡು ರೆಡಿ ಇದೆ. 3599 ಇದೊಂದು ಆರ್ಡ್ರ್ ಕೊಟ್ಟರೆ ಒಂದು 10ನೇ ಆರ್ಡ್ರು ಆಗುತ್ತೆ. ಇದೆ ಎಲ್ಲಿ ಅಪ್ಪ ಇದು? ಪುಷಪ್ ಇಲ್ಲ ಅಪ್ಪ, ಏನಪ್ಪ ಈ ಡೋರ್ಗಳು ಓಪನ್ ಆಗಲ್ವಲ್ಲ. ಎಲ್ಲಿ ಡ್ರಾಪು? ಕೆಫೆ ಅಹಮದಾಬಾದು, ಸಾರಿ ವಿಷ್ಣು ಗಾರ್ಡನ್ ಹತ್ರ ಬಿದ್ದೈತೆ ಆರ್ಡ್ರ್. ಇದನ್ನು ಸ್ನೇಹಿತರೆ ಯಾಕೆ ಹಿಂಗೆ ಆಗ್ತೈತೆ ಅಂತ ನಂಗೆ ನಮ್ಮ ತಾಯಿನೇ ಗೊತ್ತಾಗ್ತಲ್ಲ. ರೀಚ್ಡೇ ತೊಗೋತಲ್ಲ ಸರಿಯಾಗಿ. ಅದು ಹತ್ರ 5 ನಿಮಿಷ ಆಗಿಬಿಡುತ್ತೆ ಮೇಡಮ್. 8100 ಮೇಡಮ್. ಇಷ್ಟು ದೊಡ್ಡದೈತಾ? ಇದಾ ಮೇಡಮ್? ಇಷ್ಟು ದೊಡ್ಡದೈತೆ ಕುತ್ಕೊಳ್ಳೋದು. ಎಷ್ಟು ರೂಪಾಯಿ ಐಟಮ್ ಇದೆ ಮೇಡಮ್ ಇದು? 3484. ಇರಿ ಬಲ್ಕ್ ಆರ್ಡ್ರ್ ಹಾಕ್ಬಿಡೋಣ. ಬಲ್ಕ್ ಆರ್ಡ್ರ್ ಇಶ್ಯೂಸು ನೋಡೋಣ. ಕೊಡ್ತಾನೆ ಏನಂತ. ದೊಡ್ಡದೈತೆ ಅಂತ ಹೇಳೋಣ. ನೋಡಿ ಇದು ನೆಟ್ವರ್ಕ್ ಇಶ್ಯೂ ನೋಡಿ, ಪದೇ ಆಗ್ತೈತೆ ಹಿಂಗೆ ಈ ಥರ. ಇದು ಕಸ್ಟಮರ್ ಕೇರಿಂದ ಕಾಲ್ ಬರುತ್ತಲ್ಲ, ಆವಾಗ ಬಲ್ಕ್ ಆರ್ಡ್ರ್ ಫೋಟೋ ಹೊಡೆದ್ಬಿಟ್ಟು ಹಾಕಬೇಕು. ಇಲ್ಲಿ ನೋಡಿ ಸ್ನೇಹಿತರೆ, ಇನ್ನೂ ಓಪನೇ ಆಗ್ತಾಯಿಲ್ಲ ಇದು. ಟಿಕೆಟ್ ಇದು ಮಾಡೋಕ್ಕೆ ಹೋದ್ರೂ ಆಗ್ತಾಯಿಲ್ಲ, ನೆಟ್ವರ್ಕ್ ಇಶ್ಯೂ. ಇವಾಗ ಮಾಡೋಣ ಇರಿ ನೋಡೋಣ. ಬಲ್ಕ್ ಆರ್ಡ್ರು ಎಷ್ಟೊತ್ತಾಗುತ್ತಪ್ಪ ಇದು? 8:54 ಗಂಟೆಗೆ ಇದು ಟೈಮು. ಸಂಜಯನಗರದಲ್ಲಿ ಇದ್ದೀನಿ ಇವಾಗ. ಇಲ್ಲಿಂದ L&Tಗೆ ಬಿದ್ದೈತೆ ನೋಡಿ. ಸಮಥಿಂಗ್ ಗೆಟಿಂಗ್ ರಾಂಗ್. ಇದೇನಿದು? ಟೇಪ್ ಓಪನ್ ಆಗ್ತೈತೆ. ಟೇಪೇ ಸರಿಯಾಗಿ ಹಾಕಿಲ್ಲ ಅನಿಸುತ್ತೆ. ಬರೀ ಪರವಾಗಿಲ್ಲ, ಹಂಗೆ ತೊಗೊಂಡ್ಬಿಟ್ಟು ಹೋಗ್ತೀನಿ. ಇದೇನಾಗ್ತಾಯಿಲ್ಲ, ಪಿಕಪ್ ಮಾಡ್ಕೋತೀನಿ ಸುಮ್ಮನೆ. ಇಲ್ಲೇ ಟೈಮೇ ವೇಸ್ಟ್ ಆಗಿಬಿಡುತ್ತೆ ನೋಡಿ. ಈ ಥರ ಯಾಕೆ ಆಗ್ತೈತೆ ಅಂತ ಗೊತ್ತಾಗ್ತಲ್ಲ. ಕೆಲಸ ಮಾಡೋಕ್ಕೆ ಈ ಥರ ಆಗಿದ್ರೆ ಬೇಜಾರಾಗಿಬಿಡುತ್ತೆ ಸಿಕ್ಕಾಪಟ್ಟೆ. ಆಗೋ ಪಿಕಪ್ ಆದ್ರೆ ಆಗು, ಬಲ್ಕ್ ಆರ್ಡ್ರ್ ಹಾಳಾಗೋಲಿ ಆ ಕಡೆ. ಇದಕ್ಕಾದ್ರೂ ಕೊಡು. ಆಯ್ತಾ ಪಿಕಪ್ಪು ಆಗ್ತಾಯಿಲ್ಲ ನೋಡಿ. ಏನು ಮಾಡೋದು ನೋಡಿ, ನಿಮ್ಮ ಮುಂದೆನೇ ತೋರಿಸ್ತಾ ಇದ್ದೀನಿ ಎಲ್ಲ. ನೋಡಿ ನೆಟ್ವರ್ಕ್ ಇವಾಗ 4G ಇದೆ. 5G ಕನೆಕ್ಟ್ ಮಾಡ್ಕೋತೀನಿ ಇವಾಗ. ಮತ್ತೆ 5G ಕನೆಕ್ಟ್ ಆಯಿತು. ಆಗೋ ರೆಡಿ ಪಿಕಪ್ ಆಗು. ಇರಿ ಸಿಗ್ತೀನಿ ಮತ್ತೆ. ಸ್ನೇಹಿತರೆ ಮುಂದೆ ಹಿಡ್ಕೊಂಡು ಗಾಡಿ ಓಡಿಸ್ಬೇಕಾಗಿತ್ತು. ಇವಾಗ ಬ್ಯಾಗಲ್ಲೂ ಕುತ್ಕೊಳ್ಳಲ್ಲ ಇದು ಕರೆಕ್ಟಾಗಿ. ಏನು ಆ ಥರದೇನಿಲ್ಲ. ಈ ಥರ ಕ್ರಾಸಲ್ಲಿ ಇಟ್ಟರೆ ಹೋಗುತ್ತೆ ಬಿಡಿ, ಏನೂ ಆಗಲ್ಲ. ಕ್ರಾಸಲ್ಲಿ ಇಟ್ಕೊಂಡು ಮುಂದೆ ಇಟ್ಕೊಂಡ್ರೆ ಹೊಡ್ಯೋಕ್ಕಾಗಲ್ಲ ಗಾಡಿನ. ಅದು ಕರೆಕ್ಟಾಗಿ ಸೀದಾನು ಕುತ್ಕೋತಾ ಇಲ್ಲ ಕರೆಕ್ಟಾಗಿ ಬ್ಯಾಗಲ್ಲೇ. ಇವಾಗ ಇಲ್ಲಿ ಮೇಡಮ್ ಅವ್ರ ಹತ್ರ ದಿಯಾಬ್ ರೂಮ್ಲಿ ಓಪನ್ ಆಗ್ತಾ ಇರಲಿಲ್ಲ, ಅದಕ್ಕೆ ಮತ್ತೆ ಅವರು ಹಾಟ್ಸ್ಪಾಟ್ ಕನೆಕ್ಟ್ ಮಾಡಿಕೊಂಡು ಪಿಕಪ್ ಮಾಡ್ಕೊಂಡಿದ್ದೀನಿ. ಇವಾಗ ಶಿಫ್ಟು 9ರಿಂದ 12 ಗಂಟೆ ಬುಕ್ ಮಾಡ್ಕೊಂಡಿದ್ದೀನಿ. ಬರ್ರಿ ಸಾಕಾರ ನಗರ ಇದಕ್ಕೆ ಹೋಗೋಣ, L&T ಅಪಾರ್ಟ್ಮೆಂಟ್ಗೆ. ಏನು ಇಷ್ಟೊಂದು ಜಾಮ್ ಆಗಿಬಿಟ್ಟೈತೆ. ಇಲ್ಲಿ ರೋಡ್ ಬ್ಲಾಕ್ ಮಾಡಿ ಕ್ಲೋಸೇ ಮಾಡಿಬಿಟ್ಟವ್ರೆ ಈ ರೋಡ್ನ. ಯಾಕೆ ಜನರೇ ಪೊಲೀಸರೇ ನೀವು ಹಿಂಗೆ ಮಾಡ್ತೀರಾ? ಒಂದ್ಸರಿ ರೋಡ್ ಓಪನ್ ಮಾಡ್ತಾರೆ, ಒಂದ್ಸರಿ ಕ್ಲೋಸ್ ಮಾಡ್ತಾರೆ. ಅರ್ಥವೇ ಆಗಲ್ಲ ಅಪ್ಪ. ಈ ಪೊಲೀಸರು ಯಾವಾಗ ರೋಡ್ ಕ್ಲೋಸ್ ಮಾಡ್ತಾರೆ, ಯಾವಾಗ ಓಪನ್ ಮಾಡ್ತಾರೆ ಅಂತ ಗೊತ್ತಾಗಲ್ಲ. ನೋಡಿರಿ ಇವಾಗ ಆ ಸೈಡ್ ಎಲ್ಲ ಜಾಮ್ ಆಗಿಬಿಟ್ಟೈತೆ. ಯಾವಾಗ ಕ್ಲಿಯರ್ ಮಾಡ್ತಾರೆ ಗೊತ್ತಲ್ಲ. ಸಿಗ್ನಲ್ ಬಿಡ್ತು ಅಣ್ಣ ಸಡನ್ನಾಗಿ. ಹಾಂ
ಅಣ್ಣ ನೀವು ಸಡನ್ನೇ ಬ್ರೇಕ್ ಆಗಿರಿ, ಇನ್ನೂ ಎಲ್ಲೋದಲ್ಲಿತ್ತು. ಸರಿ ಬಿಡಿ, ಆಯಿತು, ಸಾರಿ. ಸರಿ ಆಯ್ತು, ಸಾರಿ ಅಣ್ಣ. ನಿಮಗೇನಾಗಿಲ್ಲ ತಾನೇ? ಹಾಂ ಗೊತ್ತು ಅಣ್ಣ. ನೀವು ಸ್ಪೀಡ್ ಮಾಡಿದ್ರೆ ಮತ್ತೆ ಸ್ಲೋ ಮಾಡಿದ್ದೀರಾ. ಇಲ್ಲ ಅವ್ರು ಸ್ಪೀಡ್ ಅಣ್ಣ ಗೊತ್ತಣ್ಣ. ಜಿಬ್ರಾ ಕ್ರಾಸ್ ಮೇಲೆ ನಿಂತರೆ 1000 ಫೈನ್ ಐತೆ. ನಿಮಗೇನಾಗಿಲ್ಲ ತಾನೇ? ಇಲ್ಲ ನಿಮಗೇನಾಗಿಲ್ಲ. ಹಾಂ ಅಣ್ಣ ಯೂಟ್ಯೂಬಲ್ಲಿ ವಿಡಿಯೋನ ಮಾಡ್ತಾ ಇದ್ದೀನಿ, ಪ್ರೂಫ್ ಇದೆ. ನೀವು ಸ್ಪೀಡ್ ಮಾಡಿಬಿಟ್ಟು ಸ್ಲೋ ಮಾಡಿದ್ದೀರಾ, ಅದಕ್ಕೆ ನಾನು ಸ್ಪೀಡ್ ಮಾಡಿದ್ದು. ರೆಕಾರ್ಡ್ ಇದೆ, ತೋರಿಸ್ಲಾ? ಇಲ್ಲೂ ರೆಕಾರ್ಡೇ ಆಗ್ತಾಯಿದೆ. ತೋರಿಸ್ಲಾ ಬೇಕಾರೆ? ತೋರಿಸ್ಲಾ? ಪ್ರೂಫ್ ಇದೆ, ರೆಕಾರ್ಡ್ ಆಗ್ತಾಯಿದೆ. ಹಾಗೆ ತೋರಿಸ್ತೀನಿ ಬೇಕಾರೆ. ಸುಳ್ಳು ಸ್ಪೀಡ್ ಮಾಡಿಬಿಟ್ಟು ಸ್ಲೋ ಮಾಡಿದ್ರೆ ತಪ್ಪು. ಬಿಡಿ, ಪರವಾಗಿಲ್ಲ, ಏನಾಗಿಲ್ಲ. ನನಗೆ ಹತ್ತಿರೋದು ಪೆಟ್ಟು, ನಿಮಗೇನಾಗಿಲ್ಲ ತಾನೇ? ಹಾಂ ಓಕೆ, ಅಷ್ಟು ಬಿಡಿ. ಹಾಗಾರೆ ನನಗೆ ಪೆಟ್ಟಾಯ್ತು ನೋಡಿ ಸ್ನೇಹಿತರೆ, ಇಲ್ಲಿ ಚೂರು ಅವ್ರ ಗಾಡಿದು. ಏನು ಮಾಡ್ತೀರಾ? ಅವ್ರು ಸ್ಪೀಡ್ ಮಾಡಿಬಿಟ್ಟು ಸ್ಲೋ ಮಾಡಿಬಿಟ್ರೆ ಮತ್ತೆ. ಹಾಂ ಇಲ್ಲ, ನೀವು ಡೆಲಿವರಿ ಸ್ಪೀಡ್ ಅಂತ ಹೇಳಿದ್ರಲ್ಲ, ತಪ್ಪಣ್ಣ. ನಿಮ್ಮದು ಎಲ್ಲರಿಗೂ ಅರ್ಜೆಂಟೇ ಇರುತ್ತೆ, ಸರಿನಾ? ಇಲ್ಲ, ನೀವು ಏನಂದ್ರೆ ಗೊತ್ತಪ್ಪ, ಕರೆಕ್ಟು. ಅದೇ ಗೊತ್ತಣ್ಣ. ನೀವೇನು ಮಾಡಿದ್ರೆ ಗೊತ್ತಾ? ಸ್ಪೀಡ್ ಮಾಡಿಬಿಟ್ಟು ಸಡನ್ನಾಗಿ ಸ್ಲೋ ಮಾಡಿದ್ರಾ. ಸಿಗ್ನಲ್ ಅಷ್ಟ್ರಲ್ಲಿ ಬಿತ್ತು, ಕರೆಕ್ಟ್ ಸಿಗ್ನಲ್ ಬಿಡ್ತು. ನೀವು ಹೋಗ್ತೀರಂತ ಅನ್ಕೊಂಡು ನಾನು ಅದೇ ಕರೆಕ್ಟು. ಅವ್ರು ಸಡನ್ನಾಗಿ ಇದ್ರ ಮಾಡಿದ್ರು. ಯಾರ್ದು? ನಾವೆಷ್ಟು ಸ್ಪೀಡ್ ಬರ್ತೀರಿ ಬ್ರೋ? ಗೊತ್ತು. ನಾನು ಏನಾರು ಅಂದ ನಿಮಗೆ? ನಾನೇನೋ ಅಂದಿಲ್ಲ, ನಂದೇ ತಪ್ಪು, ಸಾರಿ ಅಂತ ಹೇಳಿದ್ನಲ್ಲ. ಹಾಂ ಅದಕ್ಕೆ. ಇಲ್ಲ ಹೇಳಿದ್ರಲ್ಲ, ಸಡನ್ನಾಗಿ ಸ್ಪೀಡ್ ಮಾಡಿಬಿಟ್ಟು ಸ್ಲೋ ಮಾಡಿರೋದು ನೋಡಿ. ಅವ್ರವ್ರು ತಪ್ಪೇ ತೊಗೊಳಕ್ಕಾಗಲ್ಲ, ನಾವೇನು ಮಾಡೋಣ ಬಿಡಿ. ಯಾರ್ದೋ ತಪ್ಪು. ಸಿಗ್ನಲ್ ಇಲ್ಲಿ ಥರ ಆಗ್ತಾ ಇರ್ತವೆ. ಕಾಲಿಗೆ ಚೂರು ಬಡಿತ್ತು ಅಷ್ಟೇ, ಅವ್ರಿಗೇನಾಗಲಿಲ್ಲ, ಪರವಾಗಿಲ್ಲ. ನಮಗೆ ಚೂರು ಆಯಿತು. ಆದ್ರೂ ಅವ್ರು ಸಡನ್ನಾಗಿ ಇದನ್ನು ಮಾಡಿಬಿಟ್ರಲ್ಲ, ಅದು ಹೋಗ್ಬಿಟ್ಟು ಅಲ್ಲಿವರೆಗೆ ಸ್ಟಾಪ್ ಮಾಡಿಬಿಟ್ಟವ್ರೆ ಎನ್ನ ಬಂಡು. ಏನು ಮಾಡ್ತೀರಾ? ಸಿಗ್ತೀನಿ ರೀ ಮತ್ತೆ ಸ್ನೇಹಿತರೆ. ಇದ್ರ ಡೆಲಿವರಿ ಕೊಟ್ಟುಬಿಟ್ಟು ಡ್ಯೂಟಿ ಆಫ್ ಮಾಡ್ತಾಯಿದ್ದೀನಿ. ಅದು ಖಾಲಿ ತುಂಬ ಪೆಟ್ಟಾಗಿಬಿಟ್ಟೈತೆ, ನುಸ್ತೈತೆ. ಇರಿ ಒಂದು ನಿಮಿಷ ತೋರಿಸ್ತೀನಿ. ಇರಿ ಡ್ಯೂಟಿ ಆಫ್ ಮಾಡಿಬಿಡೋಣ. ಇದೊಂದು ನೋಡಿ ನೆಟ್ವರ್ಕ್ ಇಶ್ಯೂ. ಏನು ಮಾಡೋದು? ಗೋ ಆಫ್ಲೈನು. ಅದು ಹೆಂಗಾಗಿದೆ ಅಂತ ತೋರಿಸ್ತೀನಿ. ಇಲ್ಲಿ ಫುಲ್ ಉಬ್ಕೊಂಡ್ಬಿಟ್ಟೈತೆ ಇದು. ಇಲ್ಲಿ ಬ್ಲಡ್ ತೋರಿಸ್ಬಾರ್ದು. ಇಲ್ಲಿ ನೋಡಿ ಫುಲ್ ಇದು ಉಬ್ಕೊಂಡ್ಬಿಟ್ಟೈತೆ. ಇಷ್ಟು ಫುಲ್ ಏನಿದೆಯಲ್ಲ, ಹಾಂ ಇದೆಲ್ಲ ಅಪ್ಪ ದೇವ್ರೆ, ಏನು ಉಬ್ಕೊಂಡ್ಬಿಟ್ಟೈತಲ್ಲ. ಇಲ್ಲೊಂಚೂರು ಹತ್ಬಿಟ್ಟೈತೆ. ಈ ಎಲುಬಿಗೆ ಹತ್ತಲಿಲ್ಲ, ಪರವಾಗಿಲ್ಲ. ಇಲ್ಲಿ ಹತ್ಬಿಟ್ಟೈತೆ. ಇದು ಬ್ಲಡ್ ತೋರ್ಸಂಗಿಲ್ಲವಲ್ಲ, ನಡೆಯೋಕ್ಕೆ ಚೂರು ಆಗ್ತಾಯಿಲ್ಲ. ಗಾಡಿ ಕೈಲಿ ಇಟ್ಬಿಟ್ಟೆ. ಬ್ರೇಕು ತುಳಿಯೋಕ್ಕಾಗ್ತಾಯಿಲ್ಲ ಇವಾಗ. ಅದು ಯಾರು ಕಣ್ಣು ಬಿತ್ತು ನಮ್ಮಣ್ಣ? ಯಾಕೆ ಅದು ಯಾವ ಮೂಡಲ್ಲ ಅಂತೀನೋ. ಗಾಡಿ ಚೆನ್ನಾಗಿದೆ, ನಾನು ಚೆನ್ನಾಗಿರಲ್ಲ. ನಮ್ಮಣ್ಣ ಯಾಕೆ ಅವತ್ತು ನನ್ನ ಜೀವನ ಕಟ್ಟು ಬೆಂಕಿ ಹಾಕ. ನನ್ನ ಲೈಫಲ್ಲಿ ದರಿದ್ರ ಆಗಿಬಿಟ್ಟೈತೆ. ಏನಾದರೂ ಮಾಡಿಬಿಟ್ಟು ಕರೆಕ್ಟಾಗಿ ಕೆಲಸ ಮಾಡ್ಬೇಕು ಅಂದ್ಕೊಂಡಿರ್ತೀನಿ. ಅಂಥ ಟೈಮಲ್ಲಿ ಈ ಥರ ಮಾಡ್ಕೋತಿದ್ದೀನಿ. ಯಪ್ಪ, ಮುಂದೆ ಕಾಲು ಇಟ್ಕೋತೀನಿ, ಬ್ರೇಕ್ ಮೇಲೆ ಕಾಲು ಇಡೋಕ್ಕಾಗ್ತಾಯಿಲ್ಲ. ಉಬ್ಬಿಟ್ಟೈತಲ್ಲ, ಅದಕ್ಕೆ ದಯವಿಟ್ಟು ಡೆಲಿವರಿ ಕೆಲಸ ಮಾಡ್ಬೇಕಾದ್ರೆ ಹುಷಾರಾಗಿಬಿಟ್ಟು ಮಾಡಿ. ಮನೆಗೆ ಸ್ಲೋ ಆಗಿ ಮುಂದೆ ಬ್ರೇಕ್ ಕಂಟ್ರೋಲ್ ಮಾಡ್ಕೊಂಡು ಓಡ್ಕೊಂಡು ಹೋಗ್ತೀನಿ. ಅಲ್ಲಿ ಸ್ಲಿಡ್ ಆಗಿರಲಿಲ್ಲ ಅಂದರೆ ಏನೂ ಆಗ್ತಿರಲಿಲ್ಲ. ನನ್ನ ಮಗನೂ ಅವನದು ತಪ್ಪಿಲ್ಲ, ನಮ್ಮದು ತಪ್ಪಿಲ್ಲ. ಇನ್ನೂ ಸಿಗ್ನಲ್ಲು ಇನ್ನೂ ಎಷ್ಟು 2 ಸೆಕೆಂಡ್ ಇತ್ತು, ಅಷ್ಟರಲ್ಲೇ ಎಲ್ಲ ಸಿಗ್ನಲ್ ಬಿಟ್ಟಿತ್ತು. ಸ್ಟಾಪ್ ಆಗಿದ ತಕ್ಷಣ ಸ್ಟಾಪ್ ಮಾಡಿಬಿಟ್ಟ. ಏನು ಮಾಡೋದು? ಅದಲ್ಲ ಯಾರು ತಪ್ಪು? ನಾನು ನಾರ್ಮಲ್ ಸ್ಪೀಡಲ್ಲೇ ಇದ್ದಿದ್ದು. ಏನು ಮಾಡೋದು? ಆ ವಿಡಿಯೋ ಇನ್ನೂ ನೋಡ್ಬೇಕು ಕರೆಕ್ಟಾಗಿ ಹೆಂಗಿದೆ ಅಂತ. ನನಗೂ ಗೊತ್ತಿಲ್ಲ. ಅದು ನೋಡಿದ್ಮೇಲೆ ಗೊತ್ತಾಗೋದು ಅಲ್ಲಿ ಯಾರು ತಪ್ಪು ಯಾರು ಸರಿ ಅಂತ. ಏನು ಮಾಡೋಕ್ಕಾಗಲ್ಲ. ಯಪ್ಪ ನೋಡಿ, ಮುಂದೆ ಕಾಲಿಟ್ಬಿಟ್ಟು ಹೊಡಿಯೋ ಪರಿಸ್ಥಿತಿ ಬಂದುಬಿಟ್ಟೈತೆ. ಮುಂದೆ ಬ್ರೇಕ್ ಇಟ್ಕೊಂಡು. ಸ್ನೇಹಿತರೆ, ಅರ್ನಿಂಗ್ಸ್ ಎಷ್ಟಪ್ಪ ಆಗೈತೆ ಅಂದರೆ ಇವತ್ತಿಂದು ಇರಿ ಹೇಳ್ತೀನಿ. 6,900 ಚಿಲ್ಲರೆ, 12 ಆರ್ಡ್ರ್ ಹೊಡೆದಿದ್ದೀನಿ. ಸಾರಿ 11 ನೋಡ್ತೀನಿ. ಸ್ಲಾಟ್ ಇದು ಅನ್ಕಂಪ್ಲೀಟ್ ಆಯಿತು. ಏನು ಮಾಡೋಕ್ಕಾಗಲ್ಲ. ಸಂಜೆ ಕಮ್ಮಿ ಆದರೆ ಸಂಜೆ ಡ್ಯೂಟಿ ಮಾಡ್ಕೋತೀನಿ, ಮಧ್ಯಾಹ್ನ ನಂತರ ಮಾಡೋಕ್ಕಾಗಲ್ಲ. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ದಯವಿಟ್ಟು ಎಲ್ಲರಿಗೂ ಹೇಳೋದು ಒಂದೇ, ಗಾಡಿನ ಸ್ಲೋ ಆಗಿ ಓಡಿಸಿ ಅಷ್ಟೇ ಹೇಳ್ತೀನಿ. ಅದನ್ನು ಬಿಟ್ಟು ಏನು ಹೇಳಲ್ಲ. ಕಾಲು ಸರಿಯಾಗಿ ನೋಯ್ತೈತೆ ನನಗಂತ್ರೂ. ಆಲ್ಮೋಸ್ಟ್ ಹಾಸ್ಪಿಟಲ್ ತೋರಿಸ್ಕೊಂಡು ರೆಸ್ಟ್ ಮಾಡ್ಕೋತೀನಿ ಅಷ್ಟೇ. ಚೂರು ಉಬ್ಬಿಟ್ಟೈತಲ್ಲ, ಅದು ಜಾಸ್ತಿ ಏನು ಉಬ್ಬಿಲ್ಲ, ಅಷ್ಟೊಂದು ಚೂರು ಉಬ್ಬಿಟ್ಟೈತೆ. ಅದಕ್ಕೆ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ, ಬಾಯ್.